20 ಕುಂಟೆ ಜಾಗ ರಾಗಿ ಏನು ಕಟ್ ಮಾಡ್ಕೊಂಡಿದ್ದಾರೆ. ಅದು ನಾನು ಜಾಗದ ಹಿಂದೆಗಡೆ ಇದ್ದೀನಿ. ಏನಾಗಿದೆ ಅಂತಂದರೆ ರಾಗಿ ಕಟ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಸಾಯಿಲ್ ಕಂಡೀಷನ್ ಗೊತ್ತಾಗಲ್ಲ. ಅದ್ರ ಹಿಂಭಾಗ ಬೇರೆ ಒಂದು ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟ ನೋಡ್ಬೋದು. ತೆಂಗಿನ ತೋಟ ಮೊನ್ನೆ ಎಲ್ಲ ಮಲ್ಚಿಂಗ್ ಮಾಡಿದ್ದಾರೆ. ಈ ಥರ ರೆಡ್ ಸಾಯಿಲು. ಇದು ಮನೆಯ ಪಕ್ಕದಲ್ಲಿ ಏನು ಪೀಸ್ 2 ಪೀಸ್ ಬರುತ್ತೆ. ಇದು 20 ಕುಂಟೆ ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ. ಬೆಂಗಳೂರು ಕಡೆಯಿಂದ ಬಂತು ಅಂತ ಅಂದರೆ ನ್ಯಾಷನಲ್ ಹೈವೇ NH 209 ಕನಕಪುರ ರೋಡ್ಗೆ 3.5 ಕಿಲೋಮೀಟರ್ ಇರುವಂಥದ್ದು. ಇಲ್ಲಿ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ ಬಂಡೆ, ಅದ್ರ ಬ್ಯಾಕ್ ಸೈಡ್ ಇರೋದೇ ಕರ್ನಾಟಕ ಹೌಸಿಂಗ್ ಬೋರ್ಡ್, ರಾಯಚಂದ್ರ ಲೇಔಟು. ಸೊ ಅದ್ರ ಬ್ಯಾಕ್ ಸೈಡ್ ಇರುವಂಥ ಈ 20 ಕುಂಟೆ ಜಾಗ, ಇದು 2 ಪೀಸು. ಇಲ್ಲಿ ಪಕ್ಕದಲ್ಲಿ ನೋಡಿ ಬೇರೆಯವರು ಏನೋ ಒಂದು 5 6 ಕುಂಟೆ ತೊಗೊಂಡಿದ್ದಾರೆ. ಅವರು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ವಿಲೇಜ್ ಬಸ್ ರೋಡು. ಪ್ರತಿ ಅರ್ಧ ಗಂಟೆಗೆ ಒಂದ್ಸರಿ ಬಸ್ ಓಡ್ತಿರ್ತವೆ. ನ್ಯಾಷನಲ್ ಹೈವೇಯಿಂದ 3.5 ಕಿಲೋಮೀಟ್ರ್ ಇದು 20 ಕುಂಟೆ. ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೋಡ್ಬೋದು, ಒಟ್ಟಲ್ಲೇ ಮನೆಗಳು, ಎದುರುಗಡೆನೂ ಮನೆ, ಇದ್ರ ಪಕ್ಕದಲ್ಲೂ ಮನೆ. ಇದು ಬಂದ್ಬಿಟ್ಟು 50 ಅಡಿ ರೋಡು. ತೋರಿಸ್ತೀನಿ. ಇದು ನೋಡ್ಬೋದು ಇದ್ರಲ್ಲಿ ಸಾಯಿಲ್ ಕಂಡೀಷನ್ ಹೆಂಗಿದೆ ಅಂತೇಳಿ. ಇಲ್ಲಿ ಗೆಜ್ಜೆಗಳಿದೆಯಲ್ಲ, ಕೆಂಪು ಮಣ್ಣು, ಒಳ್ಳೆ ನೀರಾವರಿ ಪ್ರದೇಶ. ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೇಫ್ಟಿ ವಿಚಾರ ಬರ್ತಂದರೆ ಮನೆ ಇದೆ ಇಲ್ಲಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ನೋಡಿ ಪಕ್ಕದಲ್ಲಿ ಒಂದು 400 ಮೀಟ್ರ್ ಹೋದರೆ, 400 ಮೀಟ್ರ್ ಬೇಡ, ಒಂದು 250 ಮೀಟ್ರ್ ಹೋದರೆ ಊರಿದೆ. ಇದೇ 20 ಕುಂಟೆ ಜನರಲ್ ಕ್ಯಾಟಗರಿ ಸೇರುವಂಥ ಪ್ರಾಪರ್ಟಿ. ಇದು 2 ಪೀಸು. ಹಿಂದೆ ತೆಂಗಿನ ಮರ ಇದೆಯಲ್ಲ, ತೆಂಗಿನ ಮರ ಅದಕ್ಕೆ ಬರಲ್ಲ. ಇದರ ಆಪೋಸಿಟಲ್ಲಿ ಇಲ್ಲಿ ವೈಟ್ ಡಿಶ ಕಾಣಿಸ್ತಿದೆಯಲ್ಲ, ಇದೊಂದು ದೊಡ್ಡ ಕೆರೆ. ಒಂದು 500 ಎಕರೆ ಕೆರೆ. ನೀರಿಗೇನು ಸಮಸ್ಯೆ ಇಲ್ಲ. ಕೆರೆ ತೋರಿಸ್ತೀನಿ. ಇದು ವಿಲೇಜ್ ಬಸ್ ರೋಡು. ಈ 20 ಕುಂಟೆದು 2 ಪೀಸು. ಲ್ಯಾಂಡಲ್ಲೇ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಸೊ ಇದು ಇಲ್ಲೇನು ಕಾಣಿಸ್ತದೆ, ಹಿಂದ್ಗಡೆ ಇದೊಂದು ಬೆಟ್ಟ. ಆ ಬೆಟ್ಟದಿಂದ ಆ ಕಡೆ ಇರೋದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ. ಈ ಲ್ಯಾಂಡ್ ಎದುರುಗಡೆ ನೋಡಿ 450ರಿಂದ 500 ಎಕರೆ ದೊಡ್ಡ ಕೆರೆ ಇದು.